ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಈಗ ಅಮೆರಿಕ ಕೂಡ ಮಧ್ಯಪ್ರವೇಶ ಮಾಡಿದ್ದಾಗಿದೆ. ನಿನ್ನೆ ರಾತ್ರಿ 2:30ಕ್ಕೆ ಇರಾನ್ನ ಪರಮಾಣು ನೆಲೆಯನ್ನ ಅಮೆರಿಕ ಧ್ವಂಸ ಮಾಡಿದೆ. ಜೊತೆಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಶಾಂತಿ ಸ್ಥಾಪನೆಗೆ. ಅದರ ಬೆನ್ನಲ್ಲೇ ಇರಾನ್ ಇಸ್ರೇಲ್ನ ಮೇಲೆ ಮತ್ತೆ ದಾಳಿ ಮಾಡಿದೆ. ಈ ಬಗ್ಗೆ ಮಾತಾಡ್ತಾ ಇದ್ರು ನಿವೃತ್ತ ಏರ್ ಮಾರ್ಷಲ್ BU ಚಂದ್ರಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ರು. ಸರ್, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಸದ್ಯದ ಪರಿಸ್ಥಿತಿ ಎಷ್ಟು ಕ್ರೂಷಲ್ ಆಗಿದೆ ಅಂತ. ಎಷ್ಟು ಅಂದ್ರೆ ಒಂದು ದಿನಗಳ ಕಾಲಾವಕಾಶದಲ್ಲಿ ಒಂದು ಕ್ಲಾರಿಟಿ ಸಿಗತ್ತೆ ಅಂತ ಅನ್ಸುತ್ತಾ ಮುಂದಿನ 24 ಗಂಟೆಯಲ್ಲಿ? ಈಗ ಇರಾನ್ನವರ ರಿಯಾಕ್ಷನ್ ಏನಿದೆ, ಅವ್ರು ಇವತ್ತು ನಾನು ಹೇಳಿದಾಗೆ ಅವರ ಜನರನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕಾಗಿ ಅಥವಾ ಅವರ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇಮಿಡಿಯೇಟ್ ಆಗಿ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ಅಲ್ಲಿ ಅಮೆರಿಕದ ತಾಣೆಗಳು ಅಲ್ಲಿ ಇದೆ, ಸುತ್ತಮುತ್ತ ಇದೆ, ಅವರ ಇರಾನಿನ ಸುತ್ತಮುತ್ತ. ಅಲ್ಲಿ ಎಲ್ಲಾದ್ರೂ ಅಟ್ಯಾಕ್ ಮಾಡ್ತಾರಾ ಇಲ್ಲ ಮಾಡುದಿಲ್ಲವಾ ಅದು ಗೊತ್ತಾಗುದು. ಇನ್ನೊಂದು ಯಾವ ಸ್ಟೆಪ್ ಇರಾನ್ ತಗೊಂಡ್ರು ಕೂಡ ಇರಾನ್ಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ಸುತ್ತೆ. ಖಂಡಿತ ಅಮೆರಿಕದ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದ್ರೆ ಅಮೆರಿಕದ ಎಲ್ಲ ಕಂಪ್ಲೀಟ್ಲಿ ಅವ್ರದ್ದು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಎಲ್ಲ ಬಂದು ನಿಂತಿದೆ. ಇನ್ಫ್ಯಾಕ್ಟ್ ಈ ಬಂಕರ್ ಬಸ್ ಮಾಡುವಾಗ ಸಬ್ಮೆರಿನ್ ಅವರು ಟಾಮ್ ಹಾಕ್ ಮಿಸೈಲ್ಸ್ ಹಾರಿಸಿದ್ದಾರೆ. ಸದ್ಯಕ್ಕೆ ಇರಾನ್ ಆ ಸಿಚುವೇಶನ್ ಅಲ್ಲಿ ಇದೆ ಅಂತ ಅನ್ಸುತ್ತಾ ಸರ್? ಅಲ್ಲಿನ ಮಿಲಿಟರಿ ಪವರ್ ನೋಡ್ತಾ ಇದ್ರೆ ಕಳೆದ 9 ದಿನದಿಂದ ಸಿಕ್ಕಾಪಟ್ಟೆ ದಾಳಿ ಆಗಿದೆ, ಇಸ್ರೇಲ್ ಮತ್ತು ಇರಾನ್ ದಾಳಿ ಪ್ರತಿ ದಾಳಿ. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆ ತರ ಅಮೆರಿಕದ ನೆಲೆಗಳ ಮೇಲೆ ಡೈರೆಕ್ಟ್ ಆಗಂತೂ ಅಮೆರಿಕದ ಮೇಲೆ ಟಾರ್ಗೆಟ್ ಮಾಡೋದಕ್ಕಾಗಲ್ಲ, ಬಟ್ ಎಲ್ಲೆಲ್ಲಿ ನೆಲೆಗಳಿದೆಯೋ ಅಲ್ಲಿ ಟಾರ್ಗೆಟ್ ಮಾಡುವಂತ ಸಿಚುವೇಶನ್ ಅಲ್ಲಿ ಇರಾನ್ ಇದೆಯಾ? ಅವ್ರ ಹತ್ರ ಅಂತ ಮಿಸೈಲ್ಗಳು ಇದೆಯಲ್ಲ, ಆದ್ರಿಂದಾಗಿ ಅವ್ರ ಅಯೋತಲ್ಲ ಕೊಮಿನಿ ಅವ್ರ ಏನಾದ್ರು ಡಿಸೈಡ್ ಮಾಡಿ ಅವರ ಮಿಸೈಲ್ ಕೇಪಬಿಲಿಟಿ ತುಂಬಾ ಚೆನ್ನಾಗಿದೆ. ನೋಡಿದ್ರೆ ರಷ್ಯಾ ಉಕ್ರೇನ್ ವಾರ್ ನಲ್ಲೂ ಸಹ ಅವರು ರಷ್ಯಾಕ್ಕೆ ಮಿಸೈಲ್ ಗಳನ್ನು ಕೊಟ್ಟಿದ್ರು. ಹಾಗೆ ಅವರ ಹತ್ರ ಇನ್ನೂ ತುಂಬಾ ಮಿಸೈಲ್ ಗಳ ಸ್ಟಾಕ್ ಇದೆ. ತುಂಬಾ ಈಗ ಇದಾಗಿದೆ ಇಸ್ರೇಲಿನ ಮೇಲೆ ದಾಳಿಯಲ್ಲಿ ಅವರ ಮಿಸೈಲ್ಗಳು ಡ್ರೋನ್ಗಳೆಲ್ಲ ಕೆಲಸ ಮಾಡಿವೆ. ಆದ್ರೆ ಇನ್ನೂ ಅವರ ಹತ್ರ ತುಂಬಾ ಮಿಸೈಲ್ಗಳಿವೆ. ಅದರಿಂದಾಗಿ ಮಾಡ್ಬೇಕು ಅಂತಿದ್ರೆ ಪ್ರತಿಷ್ಠೆಗಾಗಿ ನಾ ಹೇಳಿದ್ದೆ ಮೊದಲಾಗಿ ಕೊಮೆನಿಯ ಪ್ರತಿಷ್ಠೆಗಾಗಿ ಪ್ರತೀಕಾರಕ್ಕಾಗಿ ಮಾಡಿದ್ರೆ ಮಾಡಬಹುದು. ಆದ್ರೆ ಏನಾದ್ರೂ ಗುಡ್ ಸೆನ್ಸ್ ಪ್ರಿವೇಲ್ಸ್ ಆದ್ರೆ ದೇಶದ ಹಿತಕ್ಕಾಗಿ ವಿಶ್ವದ ಹಿತಕ್ಕಾಗಿ ಇಲ್ಲಿಗೆ ಮುಗಿಸಿ ಪುನಃ ಪ್ರಯತ್ನ ಪಡುವ ನ್ಯೂಕ್ಲಿಯರ್ ಮಾಡ್ಲಿಕ್ಕೆ ಅಂತ ಅವರು ಬಯಸಿದ್ರೆ ಈಗ ದೊಡ್ಡ ದೇಶಗಳು ಸಪೋರ್ಟಿಗೆ ಬರುವಂತ ಚಾನ್ಸಸ್ ಕಾಣಿಸ್ತಾ ಇದೆಯಾ ಈ ಸಿಚುವೇಶನ್ ಅಲ್ಲಿ? ಚೀನಾ ಬರುವುದಾದ್ರೆ ನನ್ನ ಅಭಿಪ್ರಾಯದ ಬಗ್ಗೆ ಬರುವುದಾದ್ರೆ ಚೀನಾ ಬರ್ಬೋದು. ರಷ್ಯಾ ನ್ಯೂಟ್ರಲ್ ಆಗಿ ಅಡ್ವೈಸ್ ಕೊಡ್ಬೋದು ಎರಡು ಕಡೆಗೂ ಯುದ್ಧ ನಿಲ್ಲಿಸಿ ಅಂತ. ಇನ್ನು ನಾರ್ತ್ ಕೊರಿಯಾದವ್ರು ಹೇಳಲಿಕ್ಕೆ ಆಗುದಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಬೇರೆ ವೆಸ್ಟ್ ಕಂಟ್ರೀಸ್ ಯಾವ್ದು ಮಾಡುದಿಲ್ಲ. ಭಾರತ ತಟಸ್ಥವಾಗಿರ್ತದೆ. ಬೇಕಾದ್ರೆ ಭಾರತಕ್ಕೆ ಇರಾನು ಬೇಕು, ಇಸ್ರೇಲು ಬೇಕು. ಅದರಿಂದ ಭಾರತ ಇದಾರೆ ಅವರು ಮಾಡುದಾದ್ರೆ ಮೋದಿ ಅವರು ಹೇಳ್ತಾ ಇದ್ರು ಶಾಂತಿಯಿಂದಲೇ ಎಲ್ಲ ಕೆಲಸ ಮಾಡಬೇಕು, ಯುದ್ಧ ಯಾರಿಗೂ ಪ್ರಿಯ ಅಲ್ಲ ಅಂತ ಮೊದಲಿಂದ ಹೇಳ್ತಾ ಇದ್ದಾರೆ. ಈಗಲೂ ಅವರು ಇಬ್ಬರಿಗೂ ಬಿಕಾಸ್ ಇರಾನ್ ಜೊತೆ ಮಾತಾಡಿದ್ರು. ನಿಮ್ಗೆ ಗೊತ್ತಿರುವ ಹಾಗೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಜೊತೆ ಹಾಗೂ ಇರಾನ್ನ ಅಯತುಲ್ಲಾ ಖೊಮೇನಿ ಅವರ ಜೊತೆಯೂ ಕಳೆದ ವಾರ ಮಾತಾಡಿದ್ರು. ಇಬ್ಬರಿಗೂ ಹೇಳಿದ್ರು ನೀವು ಇನ್ನು ಎಸ್ಕಲೇಟ್ ಮಾಡಬೇಡಿ, ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ. ಬಟ್ ನಾನು ಹೇಳಿದ ಹಾಗೆ ಅಮೆರಿಕದವರ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಕಡಿಮೆ ಮಾಡ್ಲಿಕ್ಕೆ ಅವರ 90% ಇರಾನಿಯಂ ಎನ್ರಿಚ್ಮೆಂಟ್ ಆಗದಾಗೆ ನೋಡ್ಲಿಕ್ಕೆ ಈ ದಾಳಿ ಆಗಿದೆ. ಅದನ್ನ ಅಲ್ಲೇ ಮುಗಿಸಬೇಕು ಎಲ್ರಿಗಾಗಿ. ಈಗ ದೊಡ್ಡ ದೊಡ್ಡ ದೇಶಗಳು, ಬಲಿಷ್ಠ ದೇಶಗಳೇ ಇರಾನ್ ಸಪೋರ್ಟಿಗೆ ಒಂದ್ ವೇಳೆ ಬಂದ್ರೆ ಸಿಚುವೇಶನ್ ಇನ್ನಷ್ಟು ಖರಾಬ್ ಆಗುತ್ತೆ ಅಂತ ಅನ್ಸುತ್ತೆ. ಹಾಗಾದ್ರೆ ಖಂಡಿತ ಅವ್ರೇನಾದ್ರು ಬಂದು ಸೇರಿದ್ರೆ ವೆಸ್ಟ್ ಎಲ್ಲ ಅಮೆರಿಕದ ಜೊತೆ ಸೇರುತ್ತೆ. ಆಗ ಮೂರನೇ ಮಹಾಯುದ್ಧ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಸಂಭವ ತುಂಬಾ ಇದೆ. ಅದಾದ್ರೆ ವಿಶ್ವ ಕಂಪ್ಲೀಟ್ ನ್ಯೂಕ್ಲಿಯರ್ ತುಂಬಾ ಜನರ ಹತ್ರ ನ್ಯೂಕ್ಲಿಯರ್ ಪವರ್ಸ್ ಇದೆ. ಒಬ್ಬರ ಮೇಲೆ ಒಬ್ಬರು ಹಾಕಿದ್ರೆ ಆದ್ರೆ ಯಾರು ಸಹ ಒಳ್ಳೆ ರಾಜಕಾರಣಿಗಳು ಯಾರು ನ್ಯೂಕ್ಲಿಯರ್ ಅನ್ನು ಯೂಸ್ ಮಾಡ್ಲಿಕ್ಕೆ ಇಚ್ಛೆ ಪಡುದಿಲ್ಲ. ಅದು ಬರೀ ಡೆಟರೆಂಟ್. ಇನ್ನೊಂದು ರಾಷ್ಟ್ರವನ್ನು ನಮ್ಮ ಹತ್ರ ಇದೆ, ನೀವೇನಾದ್ರು ನಮ್ಮ ಮೇಲೆ ಮಾಡಿದ್ರೆ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಮಾತ್ರ ನ್ಯೂಕ್ಲಿಯರ್ ಅನ್ನು ಇಟ್ಕೊಳ್ಳುದು. ಬಟ್ ನಾರ್ತ್ ಕೊರಿಯಾದಂತವರು ಅವರಿಗೆ ಅವರ ಪರಿಸ್ಥಿತಿ ಯಾವ ತರ ಇದೆ, ಅವರೆಲ್ಲ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ. ಸೊ ಇರಾನ್ ಅವರಿಗೆ ಐ ಆಮ್ ಶ್ಯೂರ್ ಒಳ್ಳೆಯ ಮನಸ್ಥಿತಿ ಬರಬಹುದು, ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೇದು ಅಷ್ಟೇ. ನಾನು ಹೇಳುದಾದ್ರೆ ಈಗ ಎಲ್ಲರೂ ಅದನ್ನೇ ನೋಡುವ ನೆಕ್ಸ್ಟ್ 12 ಗಂಟೆ ನಾಳೆ ಬೆಳಿಗ್ಗೆ ಅವರಿಗೆ
ಎಲ್ಲ ಪಿಕ್ಚರ್ ಸ್ವಲ್ಪ ಕ್ಲಿಯರ್ ಆಗ್ತದೆ. ಬಟ್ Clarity ಕ್ರಿಟಿಕಲ್ ಸಿಗುತ್ತೆ. ಇವಾಗಿಂದ ನಾಳೆವರೆಗೆ. ಹೌದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ, ಎರಡು ದೇಶಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸ್ಮಶಾನದಂತಾಗಿದೆ ಎರಡೂ ದೇಶದ ಪ್ರಮುಖ ನಗರಗಳೇ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿ ನಡೆಸಿದೆ. ನಿನ್ನೆ ರಾತ್ರಿ 2:30ರ ಸುಮಾರಿಗೆ ಅಮೆರಿಕ ಇರಾನ್ನ ಪರಮಾಣು ನೆಲೆಯನ್ನ ಧ್ವಂಸ ಮಾಡಿತು. 3 ಪರಮಾಣು ನೆಲೆಗಳ ಮೇಲೆ ಅಮೆರಿಕ ನಡೆಸಿದಂತ ದಾಳಿಗೆ ಇರಾನ್ ಸಿಟ್ಟಿಗೆದ್ದಿದೆ. ಪ್ರತಿಕಾರದ ಮಾತುಗಳನ್ನ ಇರಾನ್ ಆಡ್ತಾ ಇದೆ. ಆದರೆ ಅಮೆರಿಕ ಮೇಲೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದು ಇರಾನ್ಗೆ ಅಸಾಧ್ಯ. ಹಾಗಾಗಿ ಅಮೆರಿಕ ದಾಳಿಯ ಬೆನ್ನಲ್ಲೇ ಇರಾನ್ ಇಸ್ರೇಲ್ನ ಮೇಲೆ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಈಗ ಪ್ರತಿಯಾಗಿ ಇರಾನ್ ಮೇಲೆ ದಾಳಿಯನ್ನ ನಡೆಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.